ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೆರಾ ಚಾನಲ್. ಈ ದಿನದ ವಿಶೇಷ ಕಾರ್ಡ್ ರೀಡಿಂಗ್ನಲ್ಲಿ ಈಶ್ವರ ನಿಮಗಾಗಿ ನೀಡ್ತಾ ಇರೋ ಒಂದು ಮಹತ್ವದ ಸಂದೇಶ ಅಥವಾ ಎಚ್ಚರಿಕೆ ಏನು ಅಂತ ತಿಳಿದುಕೊಳ್ಳೋಣ. ನಿಮ್ಮ ಜೀವನದಲ್ಲಿ ಈಗ ನಡೀತಾ ಇರುವಂಥ ಅಥವಾ ಮುಂದಿನ ದಿನಗಳಲ್ಲಿ ನಡಿಬಹುದಾಗಿರುವಂಥ ಕೆಲವೊಂದು ಪ್ರಮುಖ ಘಟನೆಗಳೇನು, ಸವಾಲುಗಳು ಯಾವೆಲ್ಲ ನೀವು ಮುಂದೆ ಎದುರಿಸ್ಬೇಕಾಗಿ ಬರಬಹುದು, ಅಥವಾ ಯಾವುದಾದ್ರೂ ಒಂದು ಹೊಸ ಅವಕಾಶಗಳು ಬರೋದಿದೆಯಾ, ಅಥವಾ ನೀವು ಯಾವುದಾದ್ರೂ ಒಂದು ವಿಷಯಕ್ಕೆ ಒಂದು ಜಾಗ್ರತೆಯನ್ನು ವಹಿಸಬೇಕಾಗಿರಬಹುದಾ ಅನ್ನೋದನ್ನು ಈ ಒಂದು ರೀಡಿಂಗಲ್ಲಿ ನೋಡೋಣ. ಈ ಒಂದು ವಿಡಿಯೋ ಯಾವ ದಿನ ಅಥವಾ ಯಾವ ಸಮಯದಲ್ಲಿ ನೀವು ನೋಡ್ತಾ ಇದ್ರೂ ಕೂಡ ಆ ಸಮಯದಲ್ಲಿ ನಿಮಗೆ ಅಗತ್ಯ ಇರೋ ಒಂದು ಸಂದೇಶನ ನಿಮ್ಮವರೆಗೂ ಕೂಡ ತಲುಪಿಸುತ್ತೆ. ಈ ರೀಡಿಂಗ್ ಯಾವುದೇ ಒಂದು ನಿರ್ದಿಷ್ಟ ದಿನಾಂಕ ಅಥವಾ ದಿನಕ್ಕೆ ಸಮಯಕ್ಕೆ ಇದು ಸೀಮಿತ ಆಗಿರೋದಿಲ್ಲ. ಯಾವಾಗ ಯೂನಿವರ್ಸ್ ನಿಮಗೆ ಈ ಒಂದು ಸಂದೇಶವನ್ನು ತಲುಪಿಸ್ಬೇಕು ಅಂತಿರುತ್ತೋ ಆ ಒಂದು ಡಿವೈನ್ ಟೈಮಿಂಗಲ್ಲಿ ಖಂಡಿತ ಈ ಒಂದು ವಿಡಿಯೋ ನಿಮಗೆ ಸಿಗುತ್ತೆ. ಈ ವಿಡಿಯೋ ನಿಮ್ಮ ಮುಂದೆ ಬಂದಿರೋದು ಕೇವಲ ಒಂದು ಕೋಇನ್ಸಿಡೆನ್ಸ್ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಪರಶಿವ ನಿಮಗಾಗಿ ಯಾವುದೋ ಒಂದು ಪ್ರಮುಖ ಸೂಚನೆಯನ್ನು ಈ ಒಂದು ವಿಡಿಯೋದ ಮೂಲಕ ಕೊಡ್ತಾ ಇದ್ದಾರೆ. ಎಲ್ಲ ಚಿಂತೆಗಳನ್ನು ಕ್ಷಣ ಕಾಲ ಪಕ್ಕಕ್ಕಿಟ್ಟು ಈ ಒಂದು ದೈವಿಕ ಸಂದೇಶವನ್ನು ಸ್ವೀಕಾರ ಮಾಡಿ. ರೀಡಿಂಗ್ ಪ್ರಾರಂಭ ಮಾಡೋದಕ್ಕೂ ಮೊದಲು ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಆಳವಾದ ಉಸಿರನ್ನು ತೆಗೆದುಕೊಂಡು ಪರಶಿವನ ಧ್ಯಾನವನ್ನು ಮಾಡಿ, ನಂತರ ಓಂ ನಮಃ ಶಿವಾಯ ಎನ್ನುವಂಥ ಒಂದು ಮಹಾಮಂತ್ರವನ್ನು 3 ಬಾರಿ ಭಕ್ತಿಯಿಂದ ಜಪಿಸಿ. ಈಗ ನಿಮ್ಮ ಮನಸ್ಸಿನಲ್ಲಿ ಪರಶಿವನ ಆಶೀರ್ವಾದವನ್ನು ಕೇಳ್ಕೊಳ್ಳಿ. ನಿಮ್ಮ ಗಮನವನ್ನು ಸ್ಕ್ರೀನ್ ಮೇಲಿರುವಂಥ 3 ಕಾರ್ಡ್ಗಳ ಕಡೆಗೆ ಕೇಂದ್ರೀಕರಿಸಿ. ನಿಮ್ಮ ಅಂತಃಪ್ರಜ್ಞೆ ಯಾವ ಕಾರ್ಡ್ ಕಡೆಗೆ ನಿಮ್ಮನ್ನು ಆಕರ್ಷಿಸುತ್ತೋ ಆ ಒಂದು ಕಾರ್ಡನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಆದರೆ ಮುಂದುವರಿಯೋದಕ್ಕಿಂತ ಮೊದಲು ನೆನಪಿರಲಿ, ಇದೊಂದು ಜನರಲ್ ರೀಡಿಂಗ್. ಎಲ್ಲರಿಗೂ ಒಂದೇ ರೀತಿಯಲ್ಲಿ ಅನ್ವಯ ಆಗಬೇಕು ಅಂತ ಏನಿಲ್ಲ. ನಿಮಗೆ ಅನ್ವಯ ಆಗುವಂಥ ಒಂದು ಸಂದೇಶಗಳನ್ನು ಸ್ವೀಕಾರ ಮಾಡಿ ಉಳಿದವನ್ನು ಬಿಟ್ಬಿಡಿ. ಹಾಗೆಯೇ ನೀವು ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದಂಥ ಒಂದು ಪರ್ಸ್ನಲ್ ಟ್ಯಾರೋ ರೀಡಿಂಗ್, ನ್ಯೂಮರಾಲಜಿ, ಆಕರ್ಷಿಕ ರೆಕಾರ್ಡ್ಸ್ ಅಥವಾ ಸ್ಪಿರಿಚುವಲ್ ಗೈಡೆನ್ಸ್ ಪಡಿಬೇಕು ಅನ್ನೋದಾದರೆ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಹಾಗಾದರೆ ಈಗ ನೋಡೋಣ, ಈ ಕ್ಷಣದಲ್ಲಿ ಪರಶಿವನು ನಿಮಗೆ ಯಾವ ಸಂದೇಶ ಮತ್ತು ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ ಅನ್ನೋದನ್ನು. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮಗೆ ಪೇಜ್ ಆಫ್ ಕಪ್ಸ್ ಅನ್ನೋ ಒಂದು ಕಾರ್ಡ್ ಬರ್ತಾ ಇರುವಂಥದ್ದು. ಅಂದರೆ ಇದು ಹೊಸ ಭಾವನೆಗಳು, ಹೊಸ ಅವಕಾಶಗಳು, ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥ ಒಂದು ಸಂದೇಶ ಮತ್ತು ನಿಮ್ಮ ಇಂಟ್ಯೂಷನ್ ಒಂದು ಅವೇಕನ್ ಆಗ್ತಾ ಇರುವಂಥ ಒಂದು ಸೂಚನೆಯನ್ನು ಕೊಡ್ತಾ ಇರುವಂಥದ್ದು. ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಹೊಸ ಆರಂಭ, ಹೊಸ ವ್ಯಕ್ತಿಯ ಪ್ರವೇಶ, ಅಥವಾ ನೀವು ನಿರೀಕ್ಷಣೆ ಮಾಡಿರಲ್ಲ ಅಂಥ ಒಂದು ಹೊಸ ಶುಭವಾಗಿರುವಂಥ ಒಂದು ಸುದ್ದಿ ಆಗಿರ್ಬೋದು ಬರುವಂಥ ಒಂದು ಸಾಧ್ಯತೆ ಕಾಣ್ತಾ ಇದೆ. ಇನ್ನು ಕೆಲವರಿಗೆ ಇದು ಪ್ರೀತಿ, ಸ್ನೇಹ ಅಥವಾ ಸಂಬಂಧಗಳಲ್ಲಿ ಒಂದು ಹೊಸ ಚಾಪ್ಟರ್ ಓಪನ್ ಆಗ್ತಾ ಇದೆ ಅನ್ನೋದನ್ನು ಸೂಚಿಸಬಹುದು. ಆದರೆ ಇದರೊಂದಿಗೆ ಬಂದಿರುವಂಥ ಒಂದು ಮಹಾಕಾಲ್ ಅನ್ನೋ ಒಂದು ಶಿವನ ಕಾರ್ಡ್ ಏನು ಕಾಣ್ತಾ ಇದೆಯಲ್ಲ, ಒಂದು ಎಚ್ಚರಿಕೆ ಕೂಡ ನೀಡ್ತಾ ಇದೆ. ಅಂದರೆ ಮಹಾಕಾಲ ಅವರು ಸಮಯದ ಒಂದು ಅಧಿಪತಿ. ನಿಮ್ಮ ಜೀವನದಲ್ಲಿ ಈಗ ನಡೀತಾ ಇರುವಂಥ ಕೆಲವೊಂದು ವಿಷಯಗಳನ್ನು ಬಲವಂತವಾಗಿ ಹಿಡಿದುಕೊಳ್ಳೋದಕ್ಕೆ ಖಂಡಿತ ಪ್ರಯತ್ನ ಮಾಡಬೇಡಿ ಅನ್ನೋದು ಶಿವ ಅವ್ರು ನಿಮಗೆ ಹೇಳ್ತಾ ಇರುವಂಥದ್ದು. ಸಮಯ ಮುಗ್ದಿರೋ ವಿಷಯಗಳನ್ನು ಬಿಡಬೇಕಾಗುತ್ತೆ. ಯಾವುದೆಲ್ಲ ನಮಗೆ ಅನವಶ್ಯಕ ಅಂತ ಅನಿಸುತ್ತಲ್ವ, ಹಳೆಯ ನೋವಾಗಿರ್ಬೋದು, ಹಳೆಯ ಸಂಬಂಧ, ಹಳೆಯ ಕೋಪ, ಭಯ ಎಲ್ಲದನ್ನು ಹಿಡಿದಿಟ್ಕೊಂಡ್ರೆ ಖಂಡಿತ ಅದೆಲ್ಲನೂ ನಿಮಗೆ ಒಂದು ಬ್ಲಾಕೇಜಸ್ ಅನ್ನೋದನ್ನು ಕ್ರಿಯೇಟ್ ಮಾಡುತ್ತೆ. ಈ ಒಂದು ಬ್ಲಾಕೇಜಸ್ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು ತೊಂದರೆಗಳನ್ನು ನೀವು ಅನುಭವಿಸ್ತೀರಾ. ಅದು ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಹಣಕಾಸಿಗೆ ಸಂಬಂಧಪಟ್ಟಿರೋ ಆಗಿರ್ಬೋದು, ಎಲ್ಲದರಲ್ಲೂ ಒಂದು ಬ್ಲಾಕೇಜಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಏನು ಅವಶ್ಯಕತೆ ಇಲ್ವೋ, ಒಂದು ಮೈಂಡಲ್ಲಿರುವಂಥ ಒಂದು ಗಾರ್ಬೇಜ್ ಏನಿದೆ ಖಂಡಿತ ಅದನ್ನು ಹೊರಗಡೆ ಹಾಕಿ. ನಿನಗಾಗಿ ಹೊಸ ಅವಕಾಶಗಳು ಸಿದ್ಧವಾಗಿದೆ, ಆದರೆ ಹೊಸದನ್ನು ಸ್ವೀಕರಿಸೋದಕ್ಕೆ ಹಳೆದನ್ನು ಬಿಡುವಂಥ ಧೈರ್ಯ ನಿಮಗೆ ಇರಬೇಕು ಅನ್ನೋದು ಶಿವನ ಸಂದೇಶ ಆಗಿದೆ. ಈ ವಾರ ನಿಮ್ಮ ಇಂಟ್ಯೂಷನ್ ತುಂಬ ಬಲವಾಗಿರುತ್ತೆ. ನಿಮ್ಮ ಮನಸ್ಸು ಯಾವುದಾದ್ರೂ ವಿಷಯದ ಬಗ್ಗೆ ಒಂದು ಎಚ್ಚರಿಕೆ ನೀಡ್ತಾ ಇದೆ ಅಂದರೆ ಖಂಡಿತ ಅದನ್ನು ಇಗ್ನೋರ್ ಮಾಡಬೇಡಿ. ಕನಸುಗಳು ಅಥವಾ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೆಯುವಂಥ ಘಟನೆಗಳ ಮೂಲಕ ಕೂಡ ನಿಮಗೆ ಶಿವ ಅವರು ಒಂದು ಗೈಡೆನ್ಸನ್ನು ನೀಡಬಹುದು. ಭಾವನೆಗಳ ಆಧಾರದ ಮೇಲೆ ತಕ್ಷಣದ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ. ಯಾರಾದರೂ ನೀಡೋ ಒಂದು ಸಿಹಿ ಮಾತುಗಳನ್ನ ಸುಲಭವಾಗಿ ನಂಬೋದಕ್ಕೆ ಹೋಗಬೇಡಿ. ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಅಂದರೆ ಬೇಗ ನಂಬಿಡ್ತೀರಲ್ವ, ಅದನ್ನು ಈ ವಾರ ಮಾಡೋದಕ್ಕೆ ಹೋಗಬೇಡಿ.
ಮೊದಲು ಅದು ಏನು ನಿಜನಾ ಸುಳ್ಳ ಅನ್ನೋದನ್ನು ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ. ಮಹಾಶಿವನ ಒಂದು ಆಶೀರ್ವಾದ ಏನಿದೆ ಅನ್ನೋದನ್ನು ನೋಡೋದಾದರೆ, ಹಳೆಯ ಒಂದು ತೊಂದರೆಗಳೇನಿದೆ ನಿಧಾನವಾಗಿ ದೂರ ಆಗ್ತಾ ಇದೆ. ನೀವು ಬಿಡಬೇಕಾಗಿರೋದನ್ನು ಅಲ್ಲೇ ಬಿಟ್ಟು ಬಂದಾಗ ಮಾತ್ರ ಹೊಸ ಆಶೀರ್ವಾದಗಳು ನಿಮ್ಮ ಜೀವನಕ್ಕೆ ಬರುತ್ತೆ. ಪರಶಿವನ ಮಂತ್ರ ಏನು ಅಂತ ನೋಡೋದಾದರೆ, ಓಂ ಮಹಾಕಾಲಾಯ ನಮಃ ಅನ್ನೋ ಒಂದು ಮಂತ್ರವನ್ನು 11 ಬಾರಿ ಜಪಿಸೋದ್ರಿಂದ ಮನಸ್ಸಲ್ಲಿರುವಂಥ ಒಂದು ಗೊಂದಲಗಳೆಲ್ಲ ಕಡಿಮೆ ಆಗಿ ಸರಿಯಾದ ಮಾರ್ಗದರ್ಶನ ಶಿವನ ಕಡೆಯಿಂದ ಖಂಡಿತ ನಿಮಗೆ ಸಿಗುತ್ತೆ. ಈ ಒಂದು ಕಾರ್ಡನ್ನು ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರಾ, ಈ ಒಂದು ಸಂದೇಶ ನಿಮಗೆ ರೆಸನೇಟ್ ಆಯ್ತಾ ಇಲ್ಲ ಅನ್ನೋದನ್ನು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳಿರಬಹುದು ಆ ಒಂದು ಸಮಸ್ಯೆಗಳನ್ನೆಲ್ಲ ಹಿಂದೆ ಹಾಕಿ ನಿಮ್ಮ ಜೀವನ ಒಂದು ಅಭಿವೃದ್ಧಿ ಪಥದತ್ತ ಹೋಗಬೇಕು ಅನ್ನೋದಾದರೆ ಖಂಡಿತ ನೀವು ಕೆಲವೊಂದು ಕ್ರಿಸ್ಟಲ್ಗಳ ಸಹಾಯವನ್ನು ಪಡ್ಕೋಬಹುದು. ಅದರಲ್ಲೂ ಕೂಡ ವಿಶೇಷವಾಗಿ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಹೆಸರಲ್ಲಿ ಕಾರ್ಮಿಕ್ ನಂಬರ್ ಏನಾದರೂ ಇದ್ದರೆ ಅಥವಾ ನಿಮಗೆ ಕಾರ್ಮಿಕ್ ಡೆಪ್ಟ್ ಏನಾದರೂ ಕ್ಯಾರಿ ಆಗಿದ್ದರೆ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟನ್ನು ಹಾಕ್ಕೊಳ್ಳೋದ್ರಿಂದ ಆ ಒಂದು ಕಾರ್ಮಿಕ್ ಡೆಪ್ಟ್ ಅಥವಾ ಕಾರ್ಮಿಕ್ ನಂಬರಿಂದ ಬರ್ತಾ ಇರುವಂಥ ಒಂದು ತೊಂದರೆಗಳೇನಿದೆ ಅದೆಲ್ಲದರಿಂದ ಕೂಡ ನೀವು ಮುಕ್ತಿಯನ್ನು ಪಡಿಬಹುದು. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಎಲ್ಲಾದರೂ ಸಕ್ಸಸ್ ಸಿಗೋ ರೀತಿ ಈ ಒಂದು 5-in-1 ಮ್ಯಾಜಿಕ್ ಬ್ರೇಸ್ಲೆಟನ್ನು ಮಾಡಲಾಗಿದೆ. ಇದರಲ್ಲಿ 7 ಚಕ್ರಗೆ ರಿಲೇಟೆಡ್ ಆಗಿರುವಂಥ ಕ್ರಿಸ್ಟಲ್ಲು, ನಿಮಗೆ ರಕ್ಷಣೆಯನ್ನು ಕೊಡಲಿಕ್ಕೆ ಅಂತ ಕ್ರಿಸ್ಟಲ್ಲು ಎಲ್ಲದನ್ನು ಸೇರಿ ನಿಮ್ಮ ಜಾತಕದ ಪ್ರಕಾರ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟನ್ನು ಮಾಡಿಕೊಡ್ತಾ ಇದ್ದೀವಿ. ಯಾರಿಗೆಲ್ಲ ಬೇಕಾಗಿದೆ ಖಂಡಿತ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮಗಾಗಿ 3 ಆಫ್ ವ್ಯಾಂಡ್ಸ್ ಕಾರ್ಡ್ ನಿಮಗೆ ಬಂದಿರುವಂಥದ್ದು ಏನು ಹೇಳ್ತಾ ಇದೆ ಅಂತ ನೋಡೋದಾದರೆ, ನೀವು ಯಾವುದಾದ್ರೂ ಒಂದು ವಿಷಯಕ್ಕೆ ತುಂಬ ದಿನಗಳಿಂದ ಕಾಯ್ತಾ ಇದ್ದೀರಾ. ನೀವು ಹಿಂದೆ ಬಹಳಷ್ಟು ಪ್ರಯತ್ನ ಪಟ್ಟಿರ್ಬೋದು ಈ ಒಂದು ಕೆಲಸ ಆಗಲಿ ಅಂತ, ತುಂಬ ಕಷ್ಟಪಟ್ಟು ಕೆಲವೊಂದು ನಿರ್ಧಾರಗಳನ್ನು ಕೂಡ ತೆಗೆದುಕೊಂಡಿರ್ಬೋದು ಅದು ನಿಮಗೆ ಸಿಗಲಿ ಅಂತ. ಆದರೆ ಅದು ಇಷ್ಟು ದಿನ ಸ್ಟಕ್ ಆಗಿರೋ ಒಂದು ಸ್ಟ್ಯಾಗ್ನೆಂಟ್ ಎನರ್ಜಿ ನಿಮಗೆ ಕಂಡಿರಬಹುದು. ಆದರೆ ಅದು ಈಗ ನಿಧಾನವಾಗಿ ನಿಮ್ಮ ಕಡೆ ಬರ್ತಾ ಇದೆ. ಇದೊಂದು ಹೊಸ ಅವಕಾಶ ಮತ್ತು ನಿಮಗೆ ಪ್ರಯಾಣಗಳ ಅವಕಾಶ ಸಿಗುವಂಥದ್ದು, ಉದ್ಯೋಗ ಅವಕಾಶ, ಉದ್ಯೋಗ ಆಲ್ರೆಡಿ ಮಾಡ್ತಿದ್ದೀರಾ ಅಂದರೆ ಅದರಲ್ಲಿ ನಿಮಗೆ ಒಂದು ಬಡ್ತಿ ಸಿಗುವಂಥ ಒಂದು ಶುಭ ಸೂಚನೆ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಬಿಸ್ನೆಸ್ಸಲ್ಲಿ ಮತ್ತು ನಿಮ್ಮ ಪರ್ಸ್ನಲ್ ಗ್ರೋತಲ್ಲಿ ಕೂಡ ಒಳ್ಳೆಯದಾಗ್ತಾ ಇದೆ ಅನ್ನೋದನ್ನು ಸೂಚನೆ ಇಲ್ಲಿ ಸಿಗ್ತಾ ಇದೆ. ಇದರ ಜೊತೆಗೆ ಬಂದಿರುವಂಥ ಒಂದು ನಟರಾಜ ಕಾರ್ಡ್ ಏನಿದೆ ಅಲ್ವಾ, ಇದು ತುಂಬ ಅತ್ಯಂತ ಶಕ್ತಿಶಾಲಿ ಸಂದೇಶವನ್ನು ತಂದಿರುವಂಥದ್ದು. ನಟರಾಜ ಅಂದ್ರೇ ಸೃಷ್ಟಿ, ಸ್ಥಿತಿ ಮತ್ತು ಲಯದ ಸಂಕೇತ ಅಲ್ವಾ. ನಿಮ್ಮ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳು ನಡೀತಾ ಇದ್ದಾವೆ, ಅವುಗಳನ್ನು ನೀವು ಭಯಪಡದೆ ಸ್ವೀಕಾರ ಮಾಡಿ ಅನ್ನೋದು ಶಿವ ಅವರು ಹೇಳ್ತಾ ಇದ್ದಾರೆ. ಬದಲಾವಣೆ ಜೀವನದ ನೃತ್ಯ, ಅದನ್ನು ವಿರೋಧಿಸಬೇಡಿ, ಅದರೊಂದಿಗೆ ಹೆಜ್ಜೆ ಹಾಕಿ ಅನ್ನೋದು ಶಿವ ಅವರ ಸಂದೇಶ ಆಗಿದೆ. ಈ ಸಮಯದಲ್ಲಿ ಕೆಲವೊಂದು ಹಳೆಯ ಪರಿಸ್ಥಿತಿಗಳು ಕೊನೆ ಆಗುತ್ತೆ, ಹೊಸ ಚಾಪ್ಟರ್ ನಿಮ್ಮ ಜೀವನದಲ್ಲಿ ಶುರು ಆಗುತ್ತೆ. ಮೊದಲಿಗೆ ಈ ಬದಲಾವಣೆ ಕೆಲವೊಂದು ಕನ್ಫ್ಯೂಷನನ್ನು ನಿಮ್ಮಲ್ಲಿ ಕ್ರಿಯೇಟ್ ಮಾಡ್ಬೋದು, ಆದರೆ ಅದು ಮುಂದೆ ನಿಮ್ಮ ಜೀವನದಲ್ಲಿ ಒಂದು ಡೆವಲಪ್ಮೆಂಟ್ಗಾಗಿ ಆಗಿರುವಂಥ ಒಂದು ಬದಲಾವಣೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ನೀವು ನಿಮ್ಮ ಗುರಿಯತ್ತ ಸಾಗ್ತಾ ಇರಿ. ಈಗ ಹಿಂದಕ್ಕೆ ನೋಡುವ ಸಮಯ ಅಲ್ಲ, ನಿಮ್ಮ ದೃಷ್ಟಿಯನ್ನು ಮುಂದಿನ ಅವಕಾಶಗಳ ಮೇಲೆ ಇಡಿ. ನೀವು ಏನೆಲ್ಲ ಒಂದು ಬಿತ್ತಿರುವಂಥ ಬೀಜಗಳಿದೆ ಅಲ್ವಾ, ಅದು ಫಲ ಕೊಡುವಂಥ ಸಮಯ ಈಗ ಹತ್ತಿರ ಬರ್ತಾ ಇದೆ ಅನ್ನೋದು ಶಿವನ ಸಂದೇಶ ಆಗಿದೆ. ಕೆಲವೊಂದು ಎಚ್ಚರಿಕೆ ಇದೆ, ಆ ಎಚ್ಚರಿಕೆ ಏನು ಅಂತ ನೋಡೋದಾದರೆ, ಅತಿಯಾಗಿ ಆತರ ಮಾಡಬಾರ್ದು. ಎಲ್ಲವುದು ಕೂಡ ನಿಮ್ಮ ಸಮಯಕ್ಕೆ ಅಲ್ಲ, ಒಂದು ಡಿವೈನ್ ಟೈಮಿಂಗಲ್ಲಿ ನಡೆಯುತ್ತೆ. ಅದರ ಒಂದು ರಿಸಲ್ಟ್ಗಾಗಿ ಆತರ ಪಡದೆ ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆ ಕಾಣ್ತಾ ಇದೆ. ಹೊಸ ಅವಕಾಶಗಳನ್ನು ಖಂಡಿತ ನಿರ್ಲಕ್ಷ್ಯ ಮಾಡಬೇಡಿ. ಪ್ರಯಾಣ ಮಾಡುವುದು ಅಥವಾ ದೂರದ ಸ್ಥಳಗಳಿಗೆ ಸಂಬಂಧಿಸಿದ ಸುದ್ದಿಗಳು ಬರಬಹುದು. ಜೀವನದಲ್ಲಿ ನಡೀತಾ ಇರೋ ಬದಲಾವಣೆ ಏನಿದೆ ಅಲ್ವಾ, ಅದೆಲ್ಲದನ್ನು ಕೂಡ ಖಂಡಿತ ಸ್ವೀಕಾರ ಮಾಡಿ. ನಿಮ್ಮ ಕನಸು ಚಿಕ್ಕದಾಗಿದ್ದರೂ ಕೂಡ ಅದರ ಒಂದು ಫಲಿತಾಂಶ ದೊಡ್ಡದಾಗಿ ನಿಮಗೆ ಸಿಗುತ್ತೆ. ನಿಮ್ಮ ಜೀವನದಲ್ಲಿ ಏನೆಲ್ಲ ಒಂದು ಸ್ಟಕ್ ಆಗಿದ್ದಲ್ವಾ ಇಷ್ಟು ದಿನ ಎನರ್ಜಿ, ಅದೆಲ್ಲ ಕೂಡ ಮೂಮೆಂಟ್ ಆಗೋ ಒಂದು ಎನರ್ಜಿ ಕಾಣ್ತಾ ಇದೆ. ನಿಂತು ಹೋಗಿದ್ದ ಕೆಲಸಗಳು ಮುಂದುವರಿಯುತ್ತೆ. ನಿಮಗೆ ಸಾಧ್ಯವಾದರೆ 11 ಬಾರಿ ಓಂ ನಟರಾಜಾಯ ನಮಃ ಅನ್ನೋ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಇದರಿಂದ ನಿಮ್ಮ ಜೀವನದಲ್ಲಿ ಧೈರ್ಯ ಬರುತ್ತೆ, ಸರಿಯಾದ ಒಂದು ದಾರಿಲಿ ನಡೆಯುವಂಥ ಶಕ್ತಿ ನಿಮಗೆ ಸಿಗುತ್ತೆ.
ನಿಮಗೇನಾದರೂ ಹಣಕಾಸಿಗೆ ಸಂಬಂಧಪಟ್ಟಂಥ ತೊಂದರೆಗಳಿದ್ದಾವೆ ಅಥವಾ ಸಾಲದ ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ನೀವು ಕೂಡ ಕ್ರಿಸ್ಟಲ್ಗಳ ಸಹಾಯದಿಂದ ಈ ಒಂದು ಸಮಸ್ಯೆಗಳಿಂದ ಹೊಂದಬಹುದು. ಅಷ್ಟೇ ಅಲ್ಲದೆ ನಮ್ಮ ಜೀವನದಲ್ಲಿರುವಂಥ ಬಹಳಷ್ಟು ಸಮಸ್ಯೆಗಳೇ ಕ್ರಿಸ್ಟಲ್ಗಳಿಂದ ನಾವು ಪರಿಹಾರಗಳನ್ನು ಪಡ್ಕೋಬೋದಾಗಿರುತ್ತೆ. ಅದನ್ನು ಯಾವ ಸಮಯದಲ್ಲಿ ಹಾಕ್ಕೋಬೇಕು, ಹೇಗೆ ಹಾಕ್ಕೋಬೇಕು, ನಿಮ್ಮ ಜಾತಕಕ್ಕೆ ಅದು ಹೊಂದುತ್ತೋ ಇಲ್ವೋ, ಅದನ್ನು ಹೇಗೆ ಒಂದು ಎನರ್ಜೈಸ್ ಮಾಡಬೇಕು, ಈ ಎಲ್ಲ ವಿಧಾನಗಳನ್ನು ತಿಳ್ಕೊಂಡು ಅದನ್ನು ಹೇಗೆ ಉಪಯೋಗ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಹಾಕ್ಕೊಂಡಾಗ ಮಾತ್ರ ಇದರ ಒಂದು ಫಲಿತಾಂಶ ನಿಮಗೆ ನೋಡಬಹುದು. ಮೂರನೇ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿರೋರಿಗೆ ಸಿಗ್ತಾ ಇರುವಂಥದ್ದು 9 ಆಫ್ ಪೆಂಟಿಕಲ್ಸ್ ಕಾರ್ಡ್. ಅಂದ್ರೇ ಯಶಸ್ಸು, ಆತ್ಮವಿಶ್ವಾಸ, ಒಂದು ಫೈನಾನ್ಷಿಯಲ್ ಫ್ರೀಡಮ್ ಆಗಿರ್ಬೋದು, ನೀವು ನಿಮ್ಮ ಶ್ರಮಗಳಿಂದ ಗಳಿಸಿರುವಂಥ ಫಲವನ್ನು ಇದು ಸೂಚನೆ ಮಾಡ್ತಾ ಇರುವಂಥದ್ದು. ನೋಡಿ, ಸುತ್ತ ನಿಮಗೆ ಕಾಣ್ತಾ ಇರುವಂಥದ್ದು ಒಂದು ಫ್ರೂಟ್ಸ್ ಆಗಿರುತ್ತೆ. ನೀವು ಬಹಳ ಕಷ್ಟಪಟ್ಟು ಬಂದಿರೋ ಒಂದು ದಾರಿಯಲ್ಲಿ ಈಗ ನಿಮಗೆ ಸಿಗ್ತಾ ಇರುವಂಥದ್ದು ಖಂಡಿತ ಒಳ್ಳೆಯ ರಿಸಲ್ಟ್ ಅನ್ನೋದು ಇಲ್ಲಿ ನೋಡಬಹುದು. ಕೆಲವ್ರಿಗೆ ಇದೊಂದು ಹಣಕಾಸಿನ ಸುಧಾರಣೆ ಆಗಿರುತ್ತೆ, ಇನ್ನು ಕೆಲವ್ರಿಗೆ ಗೌರವ ಜಾಸ್ತಿ ಆಗುತ್ತೆ, ಇನ್ನು ಕೆಲವರು ಯಾರು ಸಾಧನೆಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅವ್ರಿಗೆ ಒಳ್ಳೆಯ ಸಾಧನೆ ಆಗುವಂತಹ ಒಂದು ಸಮಯ ಆಗಿದೆ. ಮತ್ತು ಇದರೊಂದಿಗೆ ಬಂದಿರೋ ಒಂದು ವೈರಾಗ್ಯ ಕಾರ್ಡ್ ಇದೆ, ಶಿವ ಅವರ ಕಾರ್ಡು. ಇದು ಹೇಳ್ತಾ ಇರೋದು ನೀವು ಯಶಸ್ಸನ್ನು ಪಡಿಬಹುದು, ಸಂಪತ್ತನ್ನು ಪಡಿಬೋದು, ಆದರೆ ಅದಕ್ಕೆ ಅತಿಯಾಗಿ ಅಂಟ್ಕೊಳ್ಬಾರ್ದು. ನಿಜವಾದ ಶಾಂತಿ ಹೊರಗಿನ ಸಾಧನೆಗಳಲ್ಲಿ ಅಲ್ಲ, ಒಳಗಿರುವಂಥ ಒಂದು ಸಮತೋಲನ ಇದೆ ಅಲ್ವಾ, ಒಂದು ಅಪ್ ಆ್ಯಂಡ್ ಡೌನ್ಸ್ ಏನೇ ಆದರೂ ಕೂಡ ಸ್ಟಡಿಯಾಗಿ ಹಾಗೆ ಇರ್ತಿರಲ್ವ, ಅದು ತುಂಬ ಇಂಪಾರ್ಟೆಂಟ್ ಅನ್ನೋದು ಶಿವ ಅವರು ನಿಮಗೆ ಹೇಳ್ತಾ ಇರುವಂಥ ಒಂದು ಸಂದೇಶ ಆಗಿದೆ. ಈ ಸಮಯದಲ್ಲಿ ನೀವು ಯಾವುದೋ ಒಂದು ವಿಷಯದ ಬಗ್ಗೆ ಹೆಚ್ಚು ಚಿಂತೆ ಮಾಡ್ತಾ ಇರ್ಬೋದು, ಅದು ಹಣಕ್ಕೆ ಸಂಬಂಧಪಟ್ಟಿದ್ದು, ಸಂಬಂಧಕ್ಕೆ, ಸ್ಥಾನಮಾನ ಅಥವಾ ಭವಿಷ್ಯದ ಬಗ್ಗೆ ಶಿವ ನೆನಪಿಸ್ತಾ ಇದ್ದಾರೆ ನಿಮಗೆ. ಎಲ್ಲವುದು ಕೂಡ ಟೆಂಪರರಿ, ನೀವು ಹೊಂದಿರೋದಕ್ಕೆ ನೀವು ಒಂದು ಕೃತಜ್ಞರಾಗಿರಬೇಕು, ಆದರೆ ಅದರ ಮೇಲೆ ನಿಮ್ಮ ಸಂಪೂರ್ಣ ಸಂತೋಷ ಡಿಪೆಂಡ್ ಆಗಿರಬಾರ್ದು ಅನ್ನೋದು ಕೂಡ ಆಗಿದೆ. ಈ ವಾರ ನಿಮಗೆ ಸಿಗ್ತಾ ಇರುವಂಥ ಎಚ್ಚರಿಕೆ ಏನು ಅಂತ ನೋಡೋದಾದರೆ, ತುಂಬ ಸ್ಟ್ರೆಸ್ ತಗೊಳ್ಬೇಡಿ. ಬೇರೆಯವರ ಯಶಸ್ಸನ್ನು ಯಾರಾದರೂ ಒಬ್ಬರು ಸಕ್ಸಸ್ ಸಿಕ್ಕಿದೆ ಅಂದರೆ ನಿಮ್ಮನ್ನು ಅವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮ್ಮೊಳಗಿನ ಶಾಂತಿನ ನೀವು ಕಾಪಾಡ್ಕೊಳ್ಳಿ ಅನ್ನೋದು ಈ ವಾರದಲ್ಲಿ ನಿಮಗೆ ಸಿಗ್ತಾ ಇರುವಂಥ ಎಚ್ಚರಿಕೆ ಆಗಿದೆ. ಆಶೀರ್ವಾದ ಏನು ಸಿಗ್ತದೆ ಅಂತ ನೋಡೋದಾದರೆ, ನೀವು ಇಷ್ಟು ದಿನಗಳಿಂದ ಶ್ರಮಪಟ್ಟು ಮಾಡಿರುವಂಥ ಕೆಲಸಗಳಲ್ಲಿ ಒಂದು ಉತ್ತಮ ಫಲಿತಾಂಶ ನಿಮಗೆ ಸಿಗ್ತಾ ಇದೆ. ಅದು ಫೈನಾನ್ಷಿಯಲಿ ಆಗಿರ್ಬೋದು ಅಥವಾ ಪರ್ಸ್ನಲಿ ಆಗಿರ್ಬೋದು, ಸಣ್ಣ ಪುಟ್ಟ ಸಾಧನೆಗಳಲ್ಲಿ ಸಂತೋಷದ ಒಂದು ಕ್ಷಣ ದೊರೆಯುವಂಥ ಒಂದು ಸಾಧ್ಯತೆ ಇದೆ. ಆದರೆ ಅದಕ್ಕಿಂತ ದೊಡ್ಡ ಆಶೀರ್ವಾದ ಅಂದರೆ ಮನಸ್ಸಲ್ಲಿ ಯಾವಾಗಲೂ ಕೂಡ ಸ್ಟೆಬಿಲಿಟಿ ಅನ್ನೋದು ಇರಬೇಕಾಗುತ್ತೆ, ಸಮತೋಲನ ಅನ್ನೋದು ಇರಬೇಕಾಗುತ್ತೆ. ಅದು ನಿಮಗೆ ಖಂಡಿತ ಈ ವಾರ ಸಿಗ್ತಾ ಇದೆ. ಯಾವುದು ಇದೆಯೋ ಅದಕ್ಕೆ ನೀವು ತೃಪ್ತಿ ಪಟ್ಕೋಬೇಕಾಗುತ್ತೆ, ಆಗಲೇ ನಿಜವಾದ ಸ್ವಾತಂತ್ರ್ಯ ಅನ್ನೋದು ಸಿಗುತ್ತೆ. ಬೇರೆ ಯಾವುದ್ರ ಮೇಲೂ ನಾವು ಡಿಪೆಂಡ್ ಆಗದೇ ಇದ್ದಾಗಲೇ ಅಲ್ವಾ ಸ್ವಾತಂತ್ರ್ಯ ಅನ್ನೋದು ಸಿಗೋದು. ಈ ಕಾರ್ಡ್ ಆಯ್ಕೆ ಮಾಡ್ಕೊಂಡಿರೋರಿಗೆ ಶಿವ ಅವರು ಹೇಳ್ತಾ ಇರೋದು, ನಿಮ್ಮ ಜೀವನದಲ್ಲಿ ಅನಗತ್ಯ ಚಿಂತೆಗಳು, ಅತಿಯಾದ ನಿರೀಕ್ಷೆಗಳು ಅಥವಾ ಭಯಗಳನ್ನು ಬಿಡುವ ಸಮಯ ಈಗ ಬಂದಿದೆ. ನೀವು ಈಗಾಗಲೇ ಸಾಕಷ್ಟು ಸಾಧನೆ ಮಾಡಿದ್ದೀರಾ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಅನ್ನೋದಾಗಿದೆ. ನಿಮಗೆ ಇನ್ನೂ ಕೂಡ ಒಂದು ಒಳ್ಳೆಯ ಫಲಿತಾಂಶಗಳು ಸಿಗಬೇಕು ಅನ್ನೋದಾದರೆ ಈ ಮಂತ್ರವನ್ನು 21 ಬಾರಿ ಹೇಳ್ಕೋಬಹುದು. ಓಂ ನಮಃ ಶಿವಾಯ ಅನ್ನೋ ಒಂದು ಮಂತ್ರವನ್ನು 21 ಸಲ ಹೇಳ್ಕೊಳ್ಳಿ. ಇದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಮತ್ತು ಒಂದು ಡಿವೈನ್ ಗೈಡೆನ್ಸ್ ಅನ್ನೋದು ಸಿಗುತ್ತೆ. ನೀವು ಹುಡುಕ್ತಾ ಇರೋ ಶಾಂತಿ ಖಂಡಿತ ಹೊರಗಡೆ ಇಲ್ಲ, ಅದು ನಿಮ್ಮೊಳಗಡೆನೇ ಇದೆ, ಆದರೆ ನಾವು ಅದನ್ನು ಕಂಡ್ಕೋಬೇಕಾಗುತ್ತೆ ಅಷ್ಟೇ. ಈ ದಿನದ ಶಿವನ ಒಂದು ಸಂದೇಶ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ಈ ರೀಡಿಂಗ್ ನಿಮಗೆ ಅನ್ವಯ ಆಗಿದೆ ಅನಿಸಿದ್ರೆ ಓಂ ನಮಃ ಶಿವಾಯ ಅನ್ನೋ ಒಂದು ಕಮೆಂಟ್ ಮಾಡಿ ನಿಮ್ಮ ಭಕ್ತಿಯನ್ನು ತೋರಿಸ್ಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಮತ್ತು ಫ್ಯಾಮಿಲಿ ಜೊತೆ ಇದನ್ನು ಶೇರ್ ಮಾಡಿ. ಇಂತಹ ಮತ್ತಷ್ಟು ದೈವಿಕ ಕಾರ್ಡ್ ರೀಡಿಂಗ್ ಆಗಿರ್ಬೋದು, ಟ್ಯಾರೋ ರೀಡಿಂಗ್, ನ್ಯೂಮರಾಲಜಿ, ಆಧ್ಯಾತ್ಮಿಕ ವಿಷಯಗಳಿಗಾಗಿ ಮಿಸ್ಟಿಕ್ ಎರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಪರ್ಸ್ನಲ್ ಆಗಿ ಟ್ಯಾರೋ ರೀಡಿಂಗ್ ಬೇಕಾಗಿದೆ, ನ್ಯೂಮರಾಲಜಿ ಪ್ರಿಡಿಕ್ಷನ್ಸ್ ಬೇಕಾಗಿದೆ
ಅಥವಾ ಆಕರ್ಷಿಕ್ ರೀಡಿಂಗ್ಸ್ ಬೇಕಾಗಿದೆ, ಇನ್ನೂ ಬಹಳಷ್ಟು ಒಂದು ಕ್ರಿಸ್ಟಲ್ ಹೀಲಿಂಗ್ ಆಗಿರ್ಬೋದು, ಪ್ರಾಣಿಕ್ ಹೀಲಿಂಗ್ ಆಗಿರ್ಬೋದು, ಈ ರೀತಿ ಒಂದು ಹೀಲಿಂಗ್ ಸೆಷನ್ಸ್ ನಿಮಗೆ ಬೇಕು ಅನ್ನೋದಾದರೆ, ಚಕ್ರ ಬ್ಯಾಲೆನ್ಸಿಂಗ್ ಮತ್ತು ಕೆಲವೊಂದು ಅಟ್ಯೂನ್ಮೆಂಟ್ಸ್ ಇರುತ್ತೆ. ಅಂದರೆ ಉಲ್ಫ್ ಮ್ಯಾಜಿಕ್, ನಿತಿಕಾ ರಿಚುವಲ್ಸ್ ಆಗಿರ್ಬೋದು, ಈ ರೀತಿ ಕೆಲವೊಂದು ಅಟ್ಯೂನ್ಮೆಂಟ್ಸ್ ಎಲ್ಲ ನಿಮಗೆ ಬೇಕಾಗಿದೆ ಅನ್ನೋದಾದರೆ ಖಂಡಿತ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅದುವರೆಗೂ ಪರಶಿವನ ಕೃಪೆ, ಆಶೀರ್ವಾದ ಮತ್ತು ರಕ್ಷಣೆ ಸದಾ ನಿಮ್ಮೊಂದಿಗಿರಲಿ. ಧನ್ಯವಾದಗಳು. ಶುಭ ದಿನ.